ಎಲ್ಲೆಲ್ಲಿ ನೋಡಿದ್ರು ಈ ಒಂದೇ ವಿಡಿಯೋ ವೈರಲ್ ಆಯ್ತಿರೋದು ಏನಪ್ಪ ಅಂತಂದರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಗೋವಿಂದಣ್ಣಂದು. ಏನಪ್ಪ ಇದು ಕತೆ ಅಂತಂದರೆ ನಮ್ಮ ಗೋವಿಂದಣ್ಣ ಹೋಗಿ ಯಾರ ಹತ್ರನೋ ದುಡ್ಡು ಇಸ್ಕೊಂಡು ತಗಲಾಕೊಂಡ್ರು ಅನ್ನೋದು ಸುದ್ದಿ. ಈ ನಮ್ಮ ಗೋವಿಂದಣ್ಣಗೆ ಏನಾಯ್ತಪ್ಪ ಅಂದರೆ ತಿರುಪತಿಗೆ ಹೋದಂಗೆ ನಾನು ಬಂದ ದುಡ್ಡು ಎಲ್ಲೂ ಹೋಗಲ್ಲ ಅಂತ ಆರಾಮಾಗಿದ್ದರು. ಈಗ ನೋಡ್ರಪ್ಪ ಸಿಗಾಕೊಂಡ್ರು. ಈ ಲೋಕಾಯುಕ್ತರು ಹೆಂಗೆ ಹಿಡ್ದವ್ರೆ ಅಂತಂದರೆ ಈ ಬೀದಿ ನಾಯಿಗಳು ಏನೋ ಕಚ್ಬಿಟ್ಟು ಓಡೋಬೇಕಾದ್ರೆ ಹಿಡ್ಕೋತಲ್ಲ ಆ ರೀತಿ ಹಿಡ್ಕೊಂಡವ್ರಪ್ಪ. ಈ ಸುದ್ದಿಗಳನ್ನ ಹರಿದಾಡ್ತಾರೆ ನೋಡಿದ್ರೆ ಜನಗಳು ವೈರಲ್ ಮೇಲೆ ಮಾಡ್ತಾವ್ರೆ. ಈ ಗೋವಿಂದಣ್ಣ ಏನು ಮಾಡಿದ್ರು, ಯಾರೋ ಒಂದು ಕೇಸು ಚೀಟಿ ವ್ಯವಹಾರ ನಡೀತಾ ಇತ್ತು. ಈ ಚೀಟಿ ವ್ಯವಹಾರದಲ್ಲಿ ನಮ್ಮ ಗೋವಿಂದಣ್ಣ ಮೂಗು ತೋರಿಸಿದ್ರು. ಚೀಟಿ ವ್ಯವಹಾರನ ಈ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೋಬಾರ್ದು ಅಂತ ನಮ್ಮ ನ್ಯಾಯಾಲಯಗಳು ಆದೇಶ ಹೊರಡಿಸಿದೆ. ಅದು ಇರಲಿ ಬಿಡು ನೋಡೋಣ ಅಂತ ನಮ್ಮ ಗೋವಿಂದಣ್ಣ ಬಗೆಹರ್ಸೋಕ್ಕೆ ಹೋಗವ್ರೆ. ಬಗೆಹರ್ಸೋಕ್ಕೆ ಹೋದಾಗ ಕಾಣದ ಕೈಗಳು ಕೈವಾಡದ ಕೆಲಸ ಮಾಡ್ತು. ಕಾಣದ ಕೈಗಳು ಏನೋ ಒಂದು ಪಿತೂರಿ ಮಾಡ್ತು ಅಂದಂಗೆ ನೀವು ಬರಬೇಕು, ನಿಮ್ಮನ್ನ ಹೆಸರು ಸೇರಿಸ್ತೀವಿ ಅಂತ ಧಮಕಿ ಅಂತ ಹಾಕಿದ್ರಂತಪ್ಪ. ಧಮಕಿ ಹಾಕಿ ನಂಗೆ 4 ಲಕ್ಷ ಕೊಡು ಅಥವಾ 3 ಲಕ್ಷ ಕೊಡು ಅಂತ ಕೇಳಿದಾಗ ಈ ಅಪ್ಪಂಗೆ ತಿಗ್ಲೆತ್ಕೊಂಡು ಅಥವಾ ಈ ಅಪ್ಪಂಗೆ ಏನೋ ಭಯ ಆಗಿ ಲೋಕಾಯುಕ್ತ ಸ್ಟೇಷನ್ಗೆ ಡೈರೆಕ್ಟಾಗಿ ಹೋಗಿ ಕೊಟ್ಟರು. ಸೊ ನೋಡಿ ಸ್ವಾಮಿ, ನನಗೆ ಈ ರೀತಿ ಇನ್ಸ್ಪೆಕ್ಟ್ರು ನಮ್ಮ KP ಆಗ್ದಾದಂಥ ಇನ್ಸ್ಪೆಕ್ಟ್ರು ಗೋವಿಂದಣ್ಣವರು ನಮ್ಗೆ ಈ ಥರ ಧಮಕಿ ಹಾಕ್ತಾರೆ, ದುಡ್ಡು ಕೇಳ್ತವ್ರೆ ಅಂತ ಹೇಳಿದ್ರಪ್ಪ. ಈ ಲೋಕಾಯುಕ್ತ ಸುಮ್ಮನಿರ್ಬೇಕಲ್ಲ, ನಮ್ಮ ಲೋಕಾಯುಕ್ತವ್ರಿಗೆ ಇಂಥವೇ ಬೇಕಾಗಿರೋದು. ಏನಕ್ಕೆ ಅಂತಂದರೆ ಅವರು ಯಾರು ಈ ರೀತಿ ಲಂಚ ತಗೋತಾರೆ ಅವ್ರನ್ನ ರೈಡ್ ಮಾಡೋಕ್ಕೆ ಅಂತೇಳಿ ನಮ್ಮ ಸರ್ಕಾರ ಕೊಟ್ಟಿರೋದು ಅವ್ರಿಗೆ. ಏನು ಒಂದು ನೀಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಗ್ರೌಂಡಲ್ಲಿ ಮೈಸೂರು ರೋಡ್ ಹತ್ರ ಶಿರ್ಸಿ ಸರ್ಕಲ್ ಹತ್ರ ಒಂದು ಗ್ರೌಂಡಲ್ಲಿ ಲಾಕ್ ಮಾಡಿಕೊಂಡ್ರು. ದುಡ್ಡು ಇಟ್ಕೊಂಡು ಕಾಯ್ತಾ ಇದ್ದ ಅಣ್ಣ ಗೋವಿಂದಣ್ಣ ನೋಡಿ ಗೋವಿಂದಣ್ಣ ಫುಲ್ ಖುಷಿ, ಏನು 4 ಲಕ್ಷ ಬಂತಲ್ಲಪ್ಪ ಅಂತೇಳಿ ಕವರ್ ಹಿಡ್ಕೊಂಡು ಹೋಗ್ತಿದ್ದಂಗೆ ನಮ್ಮ ಲೋಕಾಯುಕ್ತರು ಪಡಾರ್ನ ಹಾರೆಲ್ಲ ಇಟ್ಕೊಂಡ್ರಪ್ಪ. ಇಟ್ಕೊಂಡ್ಮೇಲೆ ನಮ್ಮ ಗೋವಿಂದಣ್ಣ ಕಿರ್ಚೋದು ನೋಡ್ರಿ. ಜನಗಳು ಅದನ್ನ ನೋಡಿ ಆಶ್ಚರ್ಯ ಪಡ್ತಾ ಇರೋದು. ಓಯ್ ಅದಕ್ಕಿರ್ತಾವೆ ನಮ್ಮ ಗೋವಿಂದಣ್ಣ. ಏನಕ್ಕಪ್ಪ ಬೇಕಿತ್ತು ನಮ್ಮ ಗೋವಿಂದಣ್ಣನಿಗೆ? ಈಗ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಡಿಯೋ ವೈರಲ್ ಆಯ್ತೈತೆ. ಈ ವಿಡಿಯೋಗಳನ್ನ ಗೋವಿಂದಣ್ಣ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಅನ್ಕೋಬೇಡಿ. ಒಂದು 6 ತಿಂಗಳು ರೆಸ್ಟ್ ತಗೊಂತಾರೆ. ಅದಾದಮೇಲೆ ಕಣ್ಣಿಕ್ತಾರೆ ಯಾರ್ಯಾರು ನನ್ನ ವೀಡಿಯೋನ ವೈರಲ್ ಮಾಡಿದ್ರು, ಯಾವ್ಯಾವ ನಮ್ಮ ನ್ಯೂಸ್ ಚಾನಲ್ಗಳು ಹಾಕಿದ್ರು ಅಂತ ಹೇಳ್ಕೊಂಡು ನೋಟೇಟ್ ಮಾಡ್ಕೊಂಡಂತೂ ಪಕ್ಕಾ ಕಣ್ರಿ. ಯಾಕಂದರೆ ಇದೇ ನಡೀತಾ ಇರೋದು ಈಗ ಸಮಾಜದಲ್ಲಿ. ಯಾವುದೇ ಒಂದು ಸರಿ ತಪ್ಪುಗಳನ್ನ ನಮ್ಮ ಮೀಡಿಯಾಗಳು ಅಥವಾ ನ್ಯೂಸ್ ಚಾನಲ್ಗಳು ತೋರಿಸಿದಾಗ ಅವ್ರನ್ನ ವೈರಲ್ ಮಾಡಿಕೊಂಡು ಅಥವಾ ಅವ್ರನ್ನ ನೋಟೇಟ್ ಮಾಡಿಕೊಂಡು ಸ್ಟೇಷನಲ್ಲಿ ಕೇಸ್ ಹಾಕೊಂಡು ಜಡಿತಾರಪ್ಪ. ಈ ಸುದ್ದಿ ಹೇಳೋಕ್ಕೂ ಭಯ ಆಗ್ತವೆ ಸುಮಾರು ಜನಗಳಿಗೆ, ಪಾಪ ಹಾಕಕ್ಕೆ ಹೋಗಲ್ಲ. ಆಯಿತು ಇರಲಿ ನೋಡೋಣ ಅಂತ ನಾವು ಒಂದು ಸುದ್ದಿ ಮಾಡಿದ್ದೀವಿ. ನೋಡೋಣ ಏನೇನು ಮಾಡ್ತಾರೆ ನಮ್ಮ ಗೋವಿಂದಣ್ಣ ಅಂತ. ಒಂದು 6 ತಿಂಗಳು ರೆಸ್ಟಲ್ಲಿ ಇಡ್ತಾರೆ. ನಮ್ಮ ಸರ್ಕಾರ ಒಂದು ಅರ್ಧ ಸಂಬಳ ಕೊಡುತ್ತೆ. ನೇಮ್ದೆ ಬೆಚ್ಚಗಿರ್ತಾರೋ ಅಥವಾ ನಮ್ಮ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೊಗೊಂಡು ಏನಾದ್ರು ಕಠಿಣವಾದ ಆ್ಯಕ್ಷನ್ ತೊಗೋತಾರೋ ನೋಡಬೇಕು ನಮ್ಮ ಗೋವಿಂದಣ್ಣನ ಮೇಲೆ. Hey!